ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಭೂಮಿಕಾ ಮತ್ತು ಸೃಜನ್ ಇಬ್ಬರು ಕೂಡ ಸುಧಾ ಮಗಳು ಕಿಡ್ನಾಪ್ ಆಗಿದ್ದು ಹೇಗೆ ಯಾರು ಇದರಿಂದ ಇದ್ದಾರೆ ಅಂತ ಅದಕ್ಕೆಲ್ಲ ತಿಳ್ಕೊಬೇಕು ಅಂತ ಹೇಳಿ ಅದಕ್ಕೂ ಮುಂಚೆ ಅವಳನ್ನ ಕಿಡ್ನಾಪ್ ಮಾಡಿಸಿದ್ದು ಅದು ಅಲ್ಲದೆ ಇಲ್ಲಿ ಲಚ್ಚಿಪುಟ ಯಾವಾಗಲೂ ಶಕುಂತಲ ಅತ್ತೆನ ನೋಡಿದ್ರೆ ಭಯ ಪಡ್ತಾ ಇರ್ತಾಳೆ. ಶಕುಂತಲ ಅತ್ತೆ ಮತ್ತು ಲಚ್ಚಿಪುಟ ಏನಿರಬೇಕು ಅವರಿಬ್ಬರ ಮಧ್ಯೆ, ಇಲ್ಲ ಅಂದರೆ ಯಾಕೆ ಲಚ್ಚಿಪುಟ ಯಾವಾಗಲೂ ಭಯ ಪಡ್ತಾಳೆ ಅದನ್ನೆಲ್ಲ ತಿಳ್ಕೊಬೇಕು ಅಂತ ಲಚ್ಚಿಪುಟ್ಟನ ಹೊರಗಡೆ ಕೂರಿಸ್ಕೊಂಡು ಮಾತಾಡಿಸ್ತಾ ಇರ್ತಾರೆ ಭೂಮಿಕಾ ಅವರು. ಲಚ್ಚಿಪುಟ್ಟ, ಇವತ್ತು ನಿನಗೆ ನಿನ್ನ ಅತ್ತೆನ ಆ್ಯಪಲ್ ಕಟ್ ಮಾಡಿಕೊಡ್ತಾರೆ, ಅದಕ್ಕೂ ಮುಂಚೆ ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು, ಸರಿಯಾಗಿ ಉತ್ತರ ಕೊಡ್ತೀಯ ಅಲ್ವಾ ಅಂತ ಕೇಳ್ತಾರೆ. ಅಂತ ಮುದ್ದಾಗಿ ಕೇಳ್ತಾ ಇರಬೇಕಾದ್ರೆ ಆಗ ಲಚ್ಚಿಪುಟ್ಟನು ಹೇಳ್ತೀನಿ ಅತ್ತೆ, ಏನು ಹೇಳಿ ಅಂತ ಹೇಳ್ತಾಳೆ. ಆಗ ಭೂಮಿಕಾ ಅವರು, ಪುಟ್ಟ ನೀನು ಶಕುಂತಲಾ ಅತ್ತೆನ ನೋಡಿ ಯಾಕೆ ಭಯ ಪಡ್ತಾ ಇದೆಯಾ, ಯಾಕೆ ನೀನು ಅವ್ರನ್ನ ನೋಡಿ ಅಷ್ಟೊಂದು ಹೆದರ್ಕೊತಾ ಇದೆಯಾ ಅಂತ ಕೇಳ್ತಾರೆ. ಆಗ ಲಚ್ಚಿಪುಟ್ಟಗೆ ತುಂಬ ಭಯ ಆಗುತ್ತೆ. ಆಗ ಭೂಮಿಕಾ ಅವರು, ನೋಡು ಪುಟ್ಟ, ನೀನು ಭಯ ಪಡಬೇಡ, ಸರಿಯಾಗಿ ಹೇಳು, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ತಾರೆ. ಆಗ ಲಚ್ಚಿಪುಟ್ಟ, ಅದು ಅತ್ತೆ ನನ್ನನ್ನು ಕಿಡ್ನಾಪ್ ಮಾಡಿದ್ರಲ್ವಾ, ಅವ್ರಿಗೆ ಒಂದು ಹೆಂಗ್ಸು ಬಂದಿದ್ರು ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಅಜ್ಜಿನ ನೋಡಿದ್ರೆ ನಂಗೆ ತುಂಬ ಭಯ ಆಗುತ್ತೆ ಅಂತ ಹೇಳ್ತಾರೆ. ಲಚ್ಚಿಪುಟ್ಟ ಅದನ್ನೇ ನೆನಪು ಮಾಡ್ಕೊತಾರೆ. ಅಲ್ಲಿ ಶಕುಂತಲಾ ಅತ್ತೆ ಸ್ಲಿಪ್ಪರ್ನ ಕರೆಕ್ಟಾಗಿ ನೆನಪು ಮಾಡ್ಕೊತಾ ಇರ್ತಾಳೆ. ಅದನ್ನು ನೋಡಿ ಮತ್ತೆ ಸುಮ್ಮನಾಗ್ಬಿಡ್ತಾಳೆ. ಆಗ ಭೂಮಿಕಾ ಅವರು, ಹೌದಾ ಪುಟ್ಟ, ಅಲ್ಲಿ ಹೆಂಗ್ಸ್ ಬಂದಿದ್ರು, ನೀನು ಯಾಕೆ ಶಕುಂತಲಾ ಅತ್ತೆನ ನೋಡಿ ಯಾಕೆ ಭಯ ಪಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಸುಜನ್ ಅವರು, ಪುಟ್ಟ ಅವ್ರು ನೋಡೋಕೆ ಯಾರ ಥರ ಇದ್ದರು, ನೀನು ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದೆ ಅಲ್ವಾ, ಆ ಹೆಂಗ್ಸ್ ನೋಡೋಕ್ಕೆ ಯಾರ ಥರ ಇದ್ರು ಪುಟ್ಟ ಅಂತ ಸುಜನ್ ಅವರು ಕೇಳ್ತಾರೆ. ಆಗ ಲಚ್ಚಿಪುಟ್ಟ, ಒಂದು ನಿಮಿಷ ಅತ್ತೆ ಅಂತ ಹೇಳಿ ಹೋಗ್ತಾಳೆ. ಆಗ ಅವಳಿಂದನೇ ಭೂಮಿಕಾ ಮತ್ತು ಸುಜನ್ ಕೂಡ ಬರ್ತಾರೆ. ಆಗ ಲಚ್ಚಿಪುಟ್ಟ ಒಂದು ಡ್ರಾಯಿಂಗ್ ಬಿಡಿಸಿ ಭೂಮಿಕಾಗೆ ಕೊಡ್ತಾಳೆ. ಅದನ್ನು ನೋಡಿ ಭೂಮಿಕಾ, ಏನಿದು ಪುಟ್ಟ, ಚಪ್ಪಲಿ ಚಿತ್ರ ಬಿಡಿಸಿದ್ಯಾ, ಯಾಕೆ ಅಂತ ಕೇಳ್ತಾರೆ. ಆಗ ಲಚ್ಚಿಪುಟ್ಟ, ಅತ್ತೆ ಅದು ನಾನು ಹೇಳ್ದೆ ಅಲ್ವಾ ಒಂದು ಹೆಂಗ್ಸು ಬಂದಿದ್ರು ಅಂತ, ಅತ್ತೆ ನಾನು ಕಿಡ್ನಾಪ್ ಆಗಿದ್ದಾಗ ಅಲ್ಲಿಗೊಂದು ಹೆಂಗ್ಸ್ ಬಂದಿತ್ತು ಅಂತ ಹೇಳಿದೆ ಅಲ್ವಾ, ಆ ಹೆಂಗ್ಸು ಕೂಡ ಇದೇ ಥರ ಚಪ್ಪಲಿ ಹಾಕ್ಕೊಂಡು ಬಂದಿದ್ರು, ನಂಗೆ ಸರಿಯಾಗಿ ನೆನಪಿದೆ, ಅದಕ್ಕೆ ನಾನು ಇದನ್ನು ಬಿಡಿಸಿದ್ದು. ಏನು ಗೊತ್ತಾ, ಅಲ್ಲಿಂದ ಬಂದಮೇಲೆ ಅತ್ತೆ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಕೂಡ ನನ್ನ ಕೆಳಗಡೆ ನೋಡಿದಾಗ ಸೇಮ್ ಇದೇ ಥರ ಚಪ್ಪಲಿ ಹಾಕ್ಕೊಂಡಿದ್ರು ಆ ಹೆಂಗ್ಸು, ನನಗೆ ಸರಿಯಾಗಿ ನೆನಪಿದೆ, ಅದಕ್ಕೆ ನಾನು ಇದನ್ನು ಬಿಡಿಸಿದೆ. ಅದು ನಾನು ಮನೆಗೆ ಬಂದು ನೋಡಿದಾಗ, ನಾನು ಮನೆಗೆ ಬಂದಿದ್ನಲ್ಲ ಅತ್ತೆ, ಆವಾಗ ಮನೆಗೆ ಬಂದು ನೋಡಿದಾಗ ನಾನು ನೋಡಿದಾಗ ಇದೇ ಥರ ಚಪ್ಪಲಿ ಶಕುಂತಲಾ ಅಜ್ಜಿ ಹತ್ರ ಕೂಡ ಇತ್ತು, ಅದಕ್ಕೆ ನನಗೆ ಅಜ್ಜಿನ ನೋಡಿದ್ರೆ ತುಂಬ ಭಯ ಆಗುತ್ತೆ. ಯಾಕಂದರೆ ಅಲ್ಲಿ ಹೆಂಗಸು ಬಂದಿದ್ರಲ್ಲ, ಅವರು ಕೂಡ ಇದೇ ಥರ ಚಪ್ಪಲಿ ಹಾಕ್ಕೊಂಡು ಬಂದಿದ್ರು. ಮನೆಗೆ ಬಂದಾಗ ಶಕುಂತಲಾ ಅಜ್ಜಿನೂ ಇದೇ ಥರ ಚಪ್ಪಲಿ ಹಾಕ್ಕೊಂಡಿದ್ರು, ಅದಕ್ಕೆ ನನಗೆ ಅವ್ರನ್ನ ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳ್ತಾಳೆ. ಇಲ್ಲಿ ಭೂಮಿಕಾಗೆ ತುಂಬ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆಯಾ ಪುಟ್ಟ ಅಂತ. ಶಕುಂತಲಾ ಅತ್ತೆ ಇದೇ ಥರ ಸ್ಲಿಪ್ಪರ್ ಹಾಕ್ಕೊಂಡಿದ್ರೆ, ಹಾಗಾದರೆ ನೀನು ಹೇಳ್ತಾ ಇರೋದು ಕಿಡ್ನಾಪಲ್ಲೂ ಕೂಡ ಒಬ್ಬರು ಬಂದಿದ್ರು ಅಂತ ಹೇಳಿದೆ ಅಲ್ವಾ, ಅವರು ಕೂಡ ಇದೇ ಸ್ಲಿಪ್ಪರ್ ಹಾಕ್ಕೊಂಡಿದ್ರಾ ಪುಟ್ಟ ಅಂತ ಕೇಳ್ತಾರೆ. ಆಗ ಲಚ್ಚಿಪುಟ್ಟ, ಹೌದು ಅತ್ತೆ ನನಗೆ ಸರಿಯಾಗಿ ನೆನಪಿದೆ ಅತ್ತೆ ಅಂತ ಹೇಳ್ತಾಳೆ. ಆಗ ಅದನ್ನು ಕೇಳಿಸ್ಕೊಂಡು ಭೂಮಿಕಾ ಮತ್ತು ಸುಜನ್ ಇಬ್ಬರು ಮುಖ ನೋಡ್ಕೊತಾರೆ. ಇಲ್ಲಿ ಭೂಮಿಕಾಗೆ ತುಂಬ ಶಾಕ್ ಆಗುತ್ತೆ. ಹಾಗಾದರೆ ಇದಕ್ಕೆಲ್ಲ ಕಾರಣ ಶಕುಂತಲಾ ಅತ್ತೆನಾ, ಇದೆಲ್ಲ ಮಾಡಿಸಿದ್ದು ಶಕುಂತಲಾ ಅತ್ತೆನಾ, ಮಗುನ ಕಿಡ್ನಾಪ್ ಮಾಡಿಸಿದ್ದು ಶಕುಂತಲಾ ಅತ್ತೆನಾ, ಇಷ್ಟೊಂದು ಚೀಪಾಗಿ ಮಾಡ್ತಾ ಇದ್ದಾರಾ ಇವರು, ಇಷ್ಟು ದಿನ ನಾವೆಲ್ಲರೂ ಕೂಡ ಮೋಸ ಹೋದ್ವಿ, ನನಗೆ ಅವ್ರ ಮೇಲೆ ಯಾವತ್ತಿಂದನೂ ಕೂಡ ಡೌಟ್ ಇತ್ತು, ಇವತ್ತು ಕರೆಕ್ಟಾಗಿ ಕ್ಲಿಯರ್ ಆಗಿಬಿಡ್ತು, ಇದನ್ನು ಇಲ್ಲಿಗೆ ಖಂಡಿತವಾಗ್ಲೂ ಬಿಡಬಾರ್ದು ಅಂತ ಇಲ್ಲಿ ಭೂಮಿಕಾ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಸುಜನ್ಗೆ ತುಂಬ ಶಾಕ್ ಆಗುತ್ತೆ. ಮಗು ಹೇಳಿದ್ದನ್ನು ಕೇಳಿಸ್ಕೊಂಡು ಸುಜನ್, ಮೇಡಮ್ ಇಷ್ಟೆಲ್ಲ ಮಾಡಿಬಿಟ್ರ ಅವರು, ಶಕುಂತಲಾ ಮೇಡಮ್ ಅವರು ಈ ರೀತಿ ಮಾಡ್ತಾರಾ ಅಂತ ಕೇಳ್ತಾರೆ. ಅಲ್ಲ ಮತ್ತೆ ಅತ್ತೆ ಈ ರೀತಿ ಮಾಡಿಬಿಟ್ರಾ, ಹೋಗಿ ಮನೆ ಮಗುನ ಕಿಡ್ನಾಪ್ ಮಾಡಿಸೋಷ್ಟು ಚೀಪ್ ಮೆಂಟಾಲಿಟಿ ಅಂತ ಇಲ್ಲಿ ಭೂಮಿಕಾ ಅವರು ಶಕುಂತಲನ ನೆನೆಸ್ಕೊಂಡು ಸಿಟ್ಟಾಗ್ತಾರೆ. ಅದು ಯಾವುದೇ ಕಾರಣಕ್ಕೂ ಮಗು ಅಂತ ಸುಳ್ಳು ಹೇಳಲ್ಲ, ಅದು ಮಗು ಕರೆಕ್ಟಾಗಿ ಹೇಳ್ತಾ ಇದೆ, ಚಿತ್ರ ಬಿಡಿಸಿ ತೋರಿಸಿದ್ದಾಳೆ ಅಂದರೆ ಇದು 100% ಪಕ್ಕಾನೆ. ಇವತ್ತಿಗೆ ಈ ಶಕುಂತಲಾ ಅತ್ತೆನ ಖಂಡಿತವಾಗ್ಲೂ ಬಿಡಬಾರ್ದು ಅಂತ ಇಂಥ ಮೋಸ್ಕಾತಿಯವರು ಮನೆಯಲ್ಲಿದ್ದರೆ ಈ ಗೌತಮ್ ಅವರು ಯಾಕೆ ಇದನ್ನೆಲ್ಲ ನಂಬ್ತಾ ಇಲ್ಲಿ ಅಂತೂ ಖಂಡಿತವಾಗ್ಲೂ ನಾನು ಬಿಡಲ್ಲ, ಮುಂದೆ ನಾನು ಏನಾದರೂ ಮಾಡ್ತೀನಿ ಅಂತ ಭೂಮಿಕಾ ಅವರು ಎದ್ದು ನಿಲ್ತಾರೆ. ಮುಂದಿನ ವಿಡಿಯೋದಲ್ಲಿ ಭೂಮಿಕಾ ಅವರು ಈ ವಿಷಯನ ಗೌತಮ್ಗೆ ಹೇಳ್ತಾರಾ, ಶಕುಂತಲಾ ನಿಜ ಬಣ್ಣ ಬಯಲಾಗತ್ತಾ ನೋಡೋಣ. ಅಲ್ಲಿವರೆಗೂ ಕಾಯ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.